ಸೂತ್ರ 15 ವಸ್ತು ಸಾಮ್ಯೆ ಚಿತ್ತಭೇದ ತಯೋರ್ವಿಭಕ್ತಾ ಪಂಥಾ. ಪದಗಳ ವಿಭಾಗ. ವಸ್ತು ಸಾಮ್ಯೆ ಚಿತ್ತಭೇದಾತ್ ತಯೋ ವಿಭಕ್ತಾ ಪಂಥಾ. ವಸ್ತು ಸಾಮ್ಯ ಎಂದರೆ ಗಮನಕ್ಕೆ ಬರುವಂತಹ ವಿಚಾರಗಳು. ಸಾಮ್ಯ ಎಂದರೆ ಒಂದೇ ತರನಾಗಿರುವಂಥದ್ದು. ತಯೋಹೋ ಅವುಗಳಲ್ಲಿ, ವಿಭಕ್ತ ಅಂದರೆ ಬೇರೆ ಬೇರೆ ಆಗಿರುವಂಥದ್ದು. ಪಂಥಾ ಅಂದರೆ ಪಂಗಡಗಳು. ಚಿತ್ತಭೇದ ಅಂತಂದರೆ ಬೇರೆ ಬೇರೆ ಮನಸ್ಸಿನ ಸ್ಥಿತಿಗಳು ಇರುವಂಥದ್ದು. ಭಾವಾರ್ಥ. ವಸ್ತು ಸಾಮ್ಯೆ ಅಂದರೆ ಇಲ್ಲಿ ವಸ್ತು ಎಂದರೆ ಪರಬ್ರಹ್ಮ ವಸ್ತು. ಇದು ಏಕತ್ವಾತ್ ಅಂದರೆ ಒಂದೇ ಆಗಿರುತ್ತದೆ. ಚಿತ್ತಭೇದಾತ್ ಅಂದರೆ ಜೀವಾತ್ಮನ ಬೇರೆ ಬೇರೆ ಆಗಿರುವುದರಿಂದ ಅವನ ಮನಸ್ಸಿನ ಸ್ಥಿತಿ, ಅಭಿಪ್ರಾಯಗಳು ಬೇರೆ ಬೇರೆ ಆಗಿರುತ್ತವೆ. ಹಾಗಾಗಿ ಅವನು ಬೇರೆ ಬೇರೆ ಪಂಥ ಅಂದರೆ ಮಾರ್ಗಗಳನ್ನು ಕಂಡುಕೊಳ್ಳುತ್ತಾನೆ. ಅಂದರೆ ಪರಬ್ರಹ್ಮ ಎಂಬ ವಸ್ತುವು ಒಂದೇ ಆಗಿದ್ದರೂ ಜೀವಾತ್ಮನ ಅಭಿಪ್ರಾಯಗಳು, ಮಾರ್ಗಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಜೀವಾತ್ಮನು ಈ ಏಕತ್ವದ ಕಡೆಗೆ, ಅನೇಕತ್ವದಿಂದ ಏಕತ್ವದ ಕಡೆಗೆ ಸಾಗುವಾಗ ಅವನು ತನ್ನತನವನ್ನು ಬಿಟ್ಟುಕೊಡಬಾರದು. ಹಾಗೂ ಅವನು ದೋಷಪೂರಿತನಾಗದೆ ಬೇರೆ ಬೇರೆ ಚಿತ್ತದ ಶಿಷ್ಯ ಸಮೂಹವನ್ನು ಒಂದೇ ಕಡೆಗೆ ಅಂದರೆ ಪರಬ್ರಹ್ಮ ವಸ್ತುವಾದ ಏಕತ್ವದ ಕಡೆಗೆ ತರಲು ಅವನು ಯೋಗ್ಯನಾಗಬೇಕೆಂದು ಈ ಸೂತ್ರದಲ್ಲಿ ಹೇಳಲಾಗಿದೆ. ಸೂತ್ರ 16. ನ ಚೈಕ ಚಿತ್ತ ತಂತ್ರಂ ವಸ್ತು ದಪ್ರಮಾಣಕಂ ತದಾ ಕಿಂ ಸ್ಯಾತ್. ಪದಗಳ ವಿಭಾಗ. ನ ಚ ಏಕ ಚಿತ್ತ ತಂತ್ರಂ ವಸ್ತು ತತ್ ಅಪ್ರಮಾಣಕಂ ತದಾ ಕಿಂ ಸ್ಯಾತ್. ಪದಗಳ ಅರ್ಥ. ನ ಅಂದರೆ ಅಲ್ಲ, ಹಾಗಲ್ಲ. ಚ ಅಂದರೆ ಕೂಡ ಮತ್ತು, ಏಕ ಅಂದರೆ ಒಂದು, ಚಿತ್ತ ಅಂದರೆ ಮನಸ್ಸು, ತಂತ್ರಂ ಅಂದರೆ ಬುದ್ಧಿಭಾವ, ವಸ್ತು ಅಂದರೆ ಯಥಾವತ್ತಾದ ಋತು ಮೌಲ್ಯ ಅಂದರೆ ಪರಬ್ರಹ್ಮ ವಸ್ತು, ತತ್ ಅಂದರೆ ಅದು, ಅಪ್ರಮಾಣಕಂ ಅಂದರೆ ಗ್ರಹಿಸಲು ಯೋಗ್ಯವಲ್ಲದು, ತದಾ ಅಂದರೆ ಆಗ, ಕಿಂ ಅಂದರೆ ಏನು, ಸ್ಯಾತ್ ಅಂದರೆ ಸಂಭವಿಸುತ್ತದೆ. ಇದು ಪದಗಳ ಅರ್ಥ. ಭಾವಾರ್ಥ. ಇಲ್ಲಿ 3 ಪ್ರಮಾಣಗಳು ಇರುತ್ತವೆ. ಅಂದರೆ ಮೊದಲನೆಯದು ಯಥಾವತ್ತಾದದ್ದು, ಹೇಗೆ ಇರುವುದೋ ಹಾಗೆ. ಎರಡನೆಯದು ತಪ್ಪಾದ ಗ್ರಹಿಕೆ. ಮೂರನೆಯದು ಅಸಮಂಜಸವನ್ನು ಸಮಂಜಸವಾಗಿ ಮಾಡುವಂತಹ ಪ್ರಯತ್ನ. ಈ 3 ವಿಚಾರಗಳನ್ನು ಕೂಲಂಕುಷವಾಗಿ ಈ ಸೂತ್ರದಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗಿದೆ. ತದಾ ಕಿಂ ಸ್ಯಾತ್ ಅಂದರೆ ಆ ಸಮಯದಲ್ಲಿ ಏನು ಮಾಡಲು ಸಾಧ್ಯ. ಅಂದರೆ ಇಲ್ಲಿ ಜೀವಾತ್ಮನಿಗೆ ಅವನ ಬುದ್ಧಿಗೆ ಬರುವಂತಹ ವಿಚಾರಗಳು ಸಂಕೀರ್ಣತೆಯಿಂದ ಕೂಡಿರುತ್ತದೆ. ಅಂದರೆ ಅವನಲ್ಲಿ ಪ್ರಬುದ್ಧತೆ ಇರುವುದಿಲ್ಲ ಹಾಗೂ ಅವಿದ್ಯೆಯಿಂದ ಕೂಡಿರುತ್ತಾನೆ. ಹಾಗಾಗಿ ಅವು ಸಂಕೀರ್ಣತೆಯಿಂದ ಕೂಡಿರುತ್ತವೆ. ಯಾವಾಗ ಜೀವಾತ್ಮನು ಮಹರ್ಷಿ ಪತಂಜಲಿಯವರ 196 ಸೂತ್ರಗಳನ್ನು ಅಳವಡಿಸಿಕೊಂಡು ಪ್ರಯತ್ನಪಟ್ಟಾಗ ಹೇತು, ಆನ,
ಆನೋಪಾಯ ಇವುಗಳನ್ನೆಲ್ಲ ತಂತ್ರಗಳಾಗಿ ಮಾಡಿಕೊಂಡು ಅವನು ಸಂಕೀರ್ಣತೆಯನ್ನು ಸರಳವಾಗಿ ಮಾಡಿಕೊಳ್ಳಬಹುದಾಗಿದೆ. ಯಾವಾಗ ಜೀವಾತ್ಮನು ಇದರ ಪ್ರಯತ್ನ ಮಾಡುತ್ತಾನೋ ಆಗ ಅವನಿಗೆ ಈ ಸಂಕೀರ್ಣತೆಗಳೆಲ್ಲ ಸರಳವಾಗಿ ಕೈವಲ್ಯದ ಮಾರ್ಗದ ಕಡೆಗೆ ಹೋಗಲು ಅನುಕೂಲ ಮಾಡಿಕೊಡುತ್ತದೆ. ಅವನು ಬ್ರಹ್ಮಜ್ಞನಾಗಲು ಯಾವುದೇ ರೀತಿಯಾದಂತಹ ಸಂಕೀರ್ಣತೆಯು ಏನು ತಾನೇ ಮಾಡಬಲ್ಲದು. ತದಾ ಕಿಂ ಸ್ಯಾತ್. ಇವುಗಳಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲವೆಂದು ಈ ಸೂತ್ರದ ಅರ್ಥ.